ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ನೀವು ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಆ ರೀತಿ ಟ್ರೆಂಡಿಂಗ್ ಆಗಿರುವಂಥ ಸ್ಟೇಟಸ್ ವಿಡಿಯೋನ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಬನ್ನಿ, ನಿಮ್ಮ ಮೊಬೈಲಲ್ಲಿ ಫಸ್ಟ್ ಅಲರ್ಟ್ ಮೋಷನ್ ಅನ್ನೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದು ಏನಾದರೂ ಇರಲಿಲ್ಲ ಅಂತಂದರೆ ಟೆಲಿಗ್ರಾಮಲ್ಲಿದೆ, ಹೋಗ್ಬಿಟ್ಟು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೊಬೈಲಲ್ಲಿ ಫಸ್ಟ್ ಅಲರ್ಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ರೀತಿ ಆಗಿರುತ್ತೆ. ಪ್ರಾಜೆಕ್ಟ್ಸಲ್ಲಿ ಬನ್ನಿ, ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಇದೆ ಅಂತ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ. ಫಸ್ಟ್ ನೀವು ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು 9:16 ರೇಷನಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಇಮೇಜಸ್ ಬೇಕಾಗುತ್ತೆ. ಸೊ ನೀವು ಯಾರು ಫೋಟೋನ ಯೂಸ್ ಮಾಡ್ಕೊತಿದ್ರೆ ಅವ್ರ ಫೋಟೋಗಳನ್ನ 9:16 ರೇಷನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಇರ್ತಕ್ಕಂಥ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಸ್ಟಾರ್ ಐಕಾನ್ ಮೇಲೆ ಹೋಗಿ ನೀವು ಇಲ್ಲಿ ಯಾರು ಫೋಟೋನ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊತಿದ್ರೆ ಅವ್ರ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡು ಮೇಲೆ ಪ್ಲಸ್ ಅಂತ ಕೊಡಿ. ಇಷ್ಟಾದಮೇಲೆ ಇದು ಬನ್ನಿ, ಮುಂದಿರೋ ಲೇಯರ್ಗೆ ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇಕಾದ ಫೋಟೋಗಳನ್ನ ಮುಂದೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ಬಂದುಬಿಟ್ಟು ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಸ್ಟಾರ್ ಐಕಾನ್ ಮೇಲೆ ಹೋಗಿ ಆಲ್ ಅಂತಿದ್ರೆ ಅಲೈಟ್ ಮೋಷನ್ ಅಂತ ಕೊಟ್ಕೊಳ್ಳಿ. ಹಾಕಿಲ್ಲ ಅಂದರೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಇಮೇಜಸ್ ಇರುತ್ತೆ ಇಲ್ಲಿ. ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಸ್ಟಾರ್ ಐಕಾನ್ ಮೇಲೆ ಹೋಗಿ ಸೊ ನೆಕ್ಸ್ಟ್ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಟೆಲಿಗ್ರಾಮ್ ಜನ ಇದ್ದಿಲ್ಲ ಅಂದರೆ ಸ್ವಲ್ಪ ಟೆಲಿಗ್ರಾಮ್ ಜನ ಎಲ್ಲನೂ ಹಾಕಿರ್ತೀನಿ. ಸೊ ಈ ವಿಡಿಯೋ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಇರುತ್ತೆ ಮತ್ತು ಫೋಟೋಗಳಿರುತ್ತೆ, ಎಲ್ಲನೂ ಇರುತ್ತೆ. ಸೊ ಪ್ಲೀಸ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಇಲ್ಲಿ ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಇದೇ ಫೋಟೋ ಬೇಕಿದ್ರೆ ಸೊ ನೀವು ಹೋಗ್ಬೋದು ಟೆಲಿಗ್ರಾಮಲ್ಲಿ. ಸೊ ಪ್ರತಿಯೊಂದು ಲೇಯರ್ಗಳು ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ನೀವು ಫೋಟೋಗಳು ಕರೆಕ್ಟಾಗಿ ಹಾಕಿ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಲೇಯರ್ ಕಾಣ್ತಿದೆ, ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲರ್ ಹೋಗಿ ಸ್ಟಾರ್ ಐಕಾನ್ ಮೇಲೆ ಹೋಗಿ ಸೊ ಈ ಫೋಟೋ ಆ್ಯಡ್ ಮಾಡ್ಕೊತೀರ ಅಂತ ಇಟ್ಕೊಳ್ಳೋಣ. ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ಫೋಟೋ ಆ್ಯಡ್ ಮಾಡ್ಕೊಂಡು ಕೆಳಗಡೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೂ ಕೂಡ ಸೇಮ್ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ, ಮೇಲೆ ಪ್ಲಸ್ ಕೊಡಿ. ಸೊ ಬಂದುಬಿಟ್ಟು ಕೆಳಗಡೆ ಇರ್ತಕ್ಕಂಥ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲರ್ ಹೋಗಿ ಸ್ಟಾರ್ ಐಕಾನ್ ಮೇಲೆ ಹೋಗಿ ಈ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕರೆಕ್ಟಾಗಿ ಓಪನ್ ಆಗುತ್ತದೆ. ಸೊ ನೆಕ್ಸ್ಟ್ ಮುಂದೆ ಬಂದುಬಿಟ್ಟು ಇಲ್ಲೊಂದು ಲೇಯರ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಹೋಗಿ ಸೊ ಇಲ್ಲೂ ಕೂಡ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತದೆ. ಇದರಲ್ಲಿ ಹೋಗಿ ಎಡಿಟ್ ಗ್ರೂಪಲ್ಲಿ ಹೋಗಿ ಇಲ್ಲಿ ಗ್ರೂಪ್ ಅಂತಿದೆ ನೋಡಿ, ಕೆಳಗಡೆ ಇರ್ತಕ್ಕಂಥ ಗ್ರೂಪಲ್ಲಿ ಹೋಗಿ ಇಲ್ಲಿ ಗ್ರೀನ್ ಲೇಯರ್ ಕಾಣ್ತಿದೆ ನೋಡಿ, ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಇದಕ್ಕೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಿಗೆ ಯಾವ ಇಮೇಜನ್ನು ಆ್ಯಡ್ ಮಾಡ್ಕೊಂಡ್ರೆ ನೋಡಿ, ಸೊ ಅದನ್ನು ಮಾತ್ರ ಮಾಡ್ಕೋಬೇಡಿ, ಬೇರೆ ಅದನ್ನು ಮಾಡ್ಕೊಳ್ಳಿ. ಇದೇ ಫೋಟೋನ ಹಾಕ್ಕೊಳ್ಳಿ. ಫೋಟೋನ ಹಾಕೊಂಡಾದ್ಮೇಲೆ ಮೇಲ್ಗಡೆ ಇರ್ತಕ್ಕಂಥ ಗ್ರೂಪಲ್ಲಿ ಎಡಿಟ್ ಗ್ರೂಪಲ್ಲಿ ಹೋಗಿ ಕೆಳಗಡೆ ಇರ್ತಕ್ಕಂಥ ಇಮೇಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲಲ್ಲಿ ಹೋಗಿ ಯಾವ ಇಮೇಜನ್ನು ನೀವು ಅಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀರ ನೋಡಿ ಈ ಇಮೇಜು, ಸೊ ಇದನ್ನೇ ಎರಡನೇ ಸಲ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫುಲ್ಫಿಲ್ ಆಗುತ್ತೆ. ಅದು ಈ ರೀತಿಯಾಗಿ ಆಗುತ್ತೆ. ನೀವೇನು ಮಾಡೋಕ್ಕಾಗಿಲ್ಲ, ಪ್ಲಸ್ ಬಂದು ಮೀಡಿಯಾ ಬಂದು ಇಲ್ಲಿಂದ ಈ ಕಡೆ ಮುಂದೆ ಫೋಟೋಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ಬಿಡಿ. ಕೊನೆವರೆಗೂ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಬಂದು ಮೀಡಿಯಾ ಬಂದು ಫೋಟೋ ಆ್ಯಡ್ ಮಾಡ್ಕೊಂಡು ಮುಂದೆ ಎಷ್ಟು ಉಳಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸೊ ಓಕೆ, ತೋರಿಸ್ಬಿಡ್ತೇನೆ ನಾನೆಲ್ಲ ಫೋಟೋನ ಆ್ಯಡ್ ಮಾಡ್ಕೊಳ್ಳೋದು. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ನಾನಲ್ಲಿ 9:16 ಮಾತ್ರ ಇರೋದಕ್ಕೆ ಅಷ್ಟೇ ಫಿಲ್ ಸ್ಕ್ರೀನ್ ಕೊಡಲ್ಲ, ಇಲ್ಲಾಂದರೆ ಫಿಲ್ ಸ್ಕ್ರೀನ್ ಕೊಡಲೇಬೇಕಾಗುತ್ತೆ. ಇಲ್ಲಿ ಕಾಪಿ ಎಫೆಕ್ಟಲ್ಲಿ ಹೋಗಿ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಖಾಲಿ ಇರ್ತಕ್ಕಂಥ ಬೀಟ್ ಮಾರ್ಕಲ್ಲಿ ಬನ್ನಿ, ಎಫೆಕ್ಟ್ ಹಾಕಿರಲ್ಲ ನೋಡಿ, ಅವುಗಳಿಗೆ ಬಂದು ಎಫೆಕ್ಟ್ನ ಪೇಸ್ಟ್ ಮಾಡಿ ಒಂದು ಲೇಯರ್ನ ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲೇಯರ್ ಎಫೆಕ್ಟ್ನ ಪೇಸ್ಟ್ ಮಾಡಿ ಮತ್ತೆ ಒಂದು ಲೇಯರ್ನ ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲೇಯರ್ ಎಫೆಕ್ಟ್ನ ಪೇಸ್ಟ್ ಮಾಡಿ ಮತ್ತು ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಮುಂಗಡೆ ಇರ್ತಕ್ಕಂಥ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಇರ್ತಕ್ಕಂಥ ಎಫೆಕ್ಟ್ನ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇದಕ್ಕೆ ಎಫೆಕ್ಟ್ ಹಾಕಿ ನೋಡಿ, ಇದಕ್ಕೆ ಎಫೆಕ್ಟ್ ಹಾಕಿ ಒಂದು ಲೇಯರ್ಗೆ ಹಾಕಿದೆ. ಸೊ ಈ ಲೇಯರ್ಗೆ ಎಫೆಕ್ಟ್ ಹಾಕಿ ಮತ್ತೆ ಒಂದು ಲೇಯರ್ಗೆ ಹಾಕಿದೆ. ಸೊ ಈ ಲೇಯರ್ಗೆ ಎಫೆಕ್ಟ್ ಹಾಕಿ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಎರಡು ಲೇಯರ್ ಇದೆ ನೋಡಿ, ಇದನ್ನು ಕಾಪಿ 2 ಲೇಯರ್ಸ್ ಅಂತ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಮೇಲೆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ 2 ಲೇಯರ್ಸ್ ಅಂತ ಕೊಟ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ ಅದ್ರದ್ದು ಇಮೇಜ್ ಪಾರ್ಟು, ಲೇಯರ್ ಪಾರ್ಟು. ಸೊ ಕಟ್ ಮಾಡ್ಕೊಳ್ಳಿ. ಸೊ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಇದಿಷ್ಟಾಗಿತ್ತು ನೋಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗಿರೋ ಚಾನಲ್ಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್, ಲವ್, ಆಲ್, ಟೇಕ್ ಕೇರ್.